ಓಂ ಗುರು ಓಂ ನಮಃ. ಸಮಸ್ತ ನಾಡಿನ ಜನರಿಗೆ ಹಾಗೂ ನಮ್ಮ ಜೀವನದಲ್ಲಿ ಪಾಠ ಕಲಿಸಿದ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಾನು ಲಾಸ್ಟ್ ಬ್ಲಾಕಲ್ಲಿ ಗುರು ಬಗ್ಗೆ ಹೇಳಿದೆ. ಈ ಬ್ಲಾಕಲ್ಲಿ ನಾನು 3 ಗುರುಗಳ ದೇವಸ್ಥಾನ ತೋರಿಸ್ತಿದ್ದೀನಿ. ನಾವು ಮೊದಲನೇದಾಗಿ ಇವಾಗ ದತ್ತಾತ್ರೇಯ ಗುರುಗಳ ಸನ್ನಿಧಿಗೆ ಹೋಗೋಣ. ದತ್ತಾತ್ರೇಯ ಸನ್ನಿಧಿಯು ರಾಮಸ್ವಾಮಿ ಸರ್ಕಲಿಂದ ಡಬಲ್ ರೋಡ್ಗೆ ಹೋಗುವ ರಸ್ತೆಯ ಲೆಫ್ಟ್ ಸೈಡಲ್ಲಿದೆ. ದಿಗಂಬರ ದತ್ತ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವೇ ಶ್ರೀ ದತ್ತಾತ್ರೇಯ ಸ್ವಾಮಿ. ಇವರನ್ನು ಪೂಜಿಸಿದರೆ ತ್ರಿಮೂರ್ತಿಯನ್ನೇ ಪೂಜಿಸಿದ ಫಲ ಸಿಗುತ್ತದೆ. ನಾವು ಇಲ್ಲಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ. ಈ ಮಠವು ಶಾಂತಲ ಥಿಯೇಟರ್ ಹತ್ರ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನು. ರಾಘವೇಂದ್ರ ಸ್ವಾಮಿಯ ಮತ್ತೊಂದು ಹೆಸರು ಶ್ರೀ ಪರಿಮಳಾಚಾರ್ಯರು. ರಾಘವೇಂದ್ರ ಸ್ವಾಮಿಗೆ ಪರಿಮಳಾಚಾರ್ಯರು ಅಂದರೆ ತುಂಬ ಖುಷಿಯಾಗುತ್ತದೆ. ಈ ಮಠದ ವಿಶೇಷವೇನೆಂದರೆ ಭಕ್ತಾದಿಗಳು ಇಲ್ಲಿ ಪ್ರತಿ ಗುರುವಾರ ಹೆಜ್ಜೆ ನಮಸ್ಕಾರ ಹಾಗೂ ತುಪ್ಪದೀಪದ ಆರತಿಯು ಮಾಡುತ್ತಾರೆ. ನಂತರ ರಾಯರಿಗೆ ಪ್ರತಿ ಗುರುವಾರ ರಥೋತ್ಸವವೂ ಸಹ ಇರುತ್ತದೆ. ಓಂ ಗುರುಯೋಪ್ ನಮಃ. ಇಲ್ಲಿಂದ ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದ. ಶಿರಡಿ ಸಾಯಿಬಾಬಾ ದೇವಸ್ಥಾನ ಶಾಂತಲ ಥಿಯೇಟರ್ ಸಮೀಪದಲ್ಲಿದೆ. ಶಿರಡಿ ಸಾಯಿಬಾಬಾಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಹಾಗೂ ಸಾಯಿಬಾಬನಿಗೆ ಗೋಧಿಯಿಂದ ಮಾಡಿರೋ ನೈವೇದ್ಯ ಕೊಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಬೇಗ. ಇಲ್ಲಿ ಪ್ರತಿ ಗುರುವಾರ ಅಭಿಷೇಕದ ನಂತರ ಮಹಾಮಂಗಳಾರತಿ ಅನ್ನದಾಸೋಹ ನಡೆಯುತ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ದೇವಸ್ಥಾನದ ಮಹತ್ವ ತಿಳಿಸ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಗೌಡ್ರು ಸಿರಿ.